ಇನ್ನು ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಚಿನ್ನದ ಚೋರಿ ಐಶ್ವರ್ಯ ಗೌಡ ಬಂಧನವಾಗಿದೆ. ಮತ್ತೆ ಐಶ್ವರ್ಯ ಗೌಡಳನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಐಶ್ವರ್ಯ ಗೌಡ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ಕಾರ್ಯ ಮುಂದುವರಿಸಿದ್ರು. ಇನ್ನು ದಾಳಿ ಬಳಿಕ ಐಶ್ವರ್ಯ ಗೌಡಳನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸರು ನೀಡಿದಂತಹ ದೂರಿನ ಮೇರೆಗೆ ಇವತ್ತು ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡ ಮನೆ ಮೇಲೆ ರೇಡ್ ಮಾಡಿ ಬೆಳಗ್ಗೆಯಿಂದಲೂ ಕೂಡ ಆಕೆಯ ಮನೆಯನ್ನ ತಪಾಸಣೆ ಮಾಡ್ತಾ ಇದ್ರು, ಶೋಧ ನಡೆಸ್ತಾ ಇದ್ರು. ಹಾಗೂ ಈಗ ಹೆಚ್ಚಿನ ತನಿಖೆಗಾಗಿ ಪೊಲೀಸರು ಬಂಧಿಸಿದ್ದಾರೆ. ಹಾಗೂ ಇವತ್ತೇ ಐಶ್ವರ್ಯ ಗೌಡಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ. ನಂತರ ಕಸ್ಟಡಿಗೆ ಪಡೆದುಕೊಳ್ತಾರೆ ಇಡಿ ಅಧಿಕಾರಿಗಳು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇಡಿ ಅಧಿಕಾರಿಗಳು ಇವತ್ತು ಬೆಳಗ್ಗೆ ಐಶ್ವರ್ಯ ಗೌಡ ಮನೆಗೆ ರೇಡ್ ಮಾಡಿ ಒಂದು ಅಕ್ರಮ ಚಿನ್ನದ ಒಂದು ಕಳ್ಳ ಸಾಗಾಣಿಕೆ ಏನಿತ್ತು ಅಥವಾ ಅಕ್ರಮ ಚಿನ್ನ ಕದ್ದಿರುವಂತಹ ಒಂದು ಪ್ರಕರಣ ಏನಿತ್ತು ಅದರ ಕುರಿತಾಗಿ ಕರ್ನಾಟಕ ರಾಜ್ಯ ಪೊಲೀಸರು ಕೊಟ್ಟಂತಹ ದೂರಿನ ಮೇರೆಗೆ ಇಡಿ ಅಧಿಕಾರಿಗಳು ಇವತ್ತು ವಿಚಾರಣೆ ನಡೆಸಿದ್ದಾರೆ. ಹಾಗೂ ಯಾವಾಗ ಅವರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅನಿಸಿದ್ಯೋ ಅಥವಾ ಹೆಚ್ಚಿನ ತನಿಖೆಯ ಅಗತ್ಯ ಇದೆ ಅಂತ ಅನಿಸ್ತೋ ಆಗ ಐಶ್ವರ್ಯ ಗೌಡಳನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಇನ್ಫ್ಯಾಕ್ಟ್ ಐಶ್ವರ್ಯ ಗೌಡ ಮನೆ ಸೇರಿ ಶಾಸಕ ವಿನಯ್ ಕುಲಕರ್ಣಿ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ರು. ಆದರೆ ಈಗ ಐಶ್ವರ್ಯ ಗೌಡಳನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.